ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಪಿಕ್ಚರ್ ಚೆನ್ನಾಗೇ ಹೋಗಿದೆ. ಈ ವೀಕ್ ಮಾತ್ರ ಸ್ವಲ್ಪ ಡ್ರಾಪ್ ಆಗಿದೆ. ಎರಡು ಪಿಕ್ಚರ್ ಆಪೋಸಿಟ್ ಸ್ವಲ್ಪ ಡ್ರಾಪ್ ಆಯಿತು. ಈ ವಾರ ಕೊನೆ ವಾರ ಮಾಡ್ತಾ ಇದ್ದೀವಿ. ಪಬ್ಲಿಕ್ ಒಪಿನಿಯನ್ ಎಲ್ಲ ಚೆನ್ನಾಗಿದೆ. ಪಿಕ್ಚರ್ ಇಸ್ ನಾಟ್ ಬ್ಯಾಡ್. ಒಂದ್ಸಲ ನೋಡ್ಬೋದು ಅಂತ ಎಲ್ಲ ಒಪಿನಿಯನ್ ಕೊಟ್ಟಿದ್ದಾರೆ. ನಾವು ನೋಡಿ ಚೆನ್ನಾಗಿದೆ ಸಿನಿಮಾ. ಅಂದ್ರೆ ದರ್ಶನ್ ಅವರು ಒಂದು ಲಕ್ಕಿ ಥಿಯೇಟರ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಸಿನಿಮಾಗಳೆಲ್ಲ ಅವ್ರದ್ದು 100 ಡೇಸ್ 50 ಡೇಸ್ ಎಲ್ಲ ಓಡಿದೆ. ಖಂಡಿತ ಹೌದು. ಆ ಸಾಲಿನಲ್ಲಿ ಡೆವಿಲ್ ಕೂಡ ಸೇರ್ಕೊಳ್ತಿದೆ. ನಿನ್ನೆ ಒಂದು 25 ದಿನ ಆಯ್ತು. ಹೌದು. ಏನ್ ಹೇಳ್ತೀರಾ ಅಂದ್ರೆ ಖುಷಿ ಆಗುತ್ತೆ ಒಂದು ವಿಚಾರ, ಅದ್ರ ಬಗ್ಗೆ ಹೇಳೋದು. ಡೆವಿಲ್ ಕಾಟೇರ ಅಷ್ಟು ಪಬ್ಲಿಕ್ನ ಇದು ರಿಸೀವ್ ಮಾಡಲಿಲ್ಲ. ಅದು ತುಂಬಾ ಚೆನ್ನಾಗಿ ರಿಸೀವ್ ಮಾಡ್ತೇವೆ ಪಿಕ್ಚರ್. ಇದು ನೋಡೋರಿಗೆ ಒಂದ್ಸಲ ನೋಡ್ಬೋದು ಅನ್ನೋ ಭಾವನೆ ಬಂತೇ ವಿನಃ ಟೋಟಲಿ ಪಿಕ್ಚರ್ ಒಂದ್ಸಲ ಓಕೆ ನೋಡ್ಬೋದು. ಅದರಿಂದ ಪಿಕ್ಚರ್ ಓಕೆ. ಎಲ್ಲ ಸಿನಿಮಾನು ನಿಮ್ಮಲ್ಲಿ ಹಾಕಿದ್ದೆ. ಲಾಸ್ಟ್ ಟೈಮ್ ಕಾಟೇರ ಮಿಸ್ ಆಯ್ತು. ಹೌದು, ಸಂಗೊಳ್ಳಿ ರಾಯಣ್ಣ ಹಾಕಿದ್ದು, ಆಮೇಲೆ ಬುಲ್ಬುಲ್ ಹಾಕಿದೀವಿ, ಮತ್ತೆ ಕುರುಕ್ಷೇತ್ರ ಅದು ನಾವೇ ಬೃಂದಾವನ ಕುರುಕ್ಷೇತ್ರ ಎಲ್ಲ ನಾವೇ ಹಾಕಿದ್ವಿ. ಕಾಟೇರ ಮಿಸ್ ಆಗಿತ್ತು. ಮತ್ತೆ ಡೆವಿಲ್ ರಿಟರ್ನ್ ಆಯ್ತು. ಒಂದ್ ಖುಷಿ ಇದೆ ನಿಮ್ಗೆ ಅಂದ್ರೆ ಪ್ರತಿಯೊಂದು ಸಿನಿಮಾ ನಮ್ಮಲ್ಲಿ ಚೆನ್ನಾಗಿ ಹೋಗುತ್ತೆ ಅನ್ನೋದು. ಹೌದು, ಒಂದು ಹೀರೋಗಳದು ಮಲ್ಟಿ ಸ್ಟಾರು ಹೀರೋಗಳ ಸಿನಿಮಾ ಬಂತು ಅಂತಂದ್ರೆ ಆಡಿಯನ್ಸ್ ನೋಡಕ್ಕೆ ಇದರಲ್ಲಿ ಒಂದು ಖುಷಿ ಇರುತ್ತೆ ನಮಗೆ. ನಾವ್ ಯಾವಲ್ಲ ಅಂತವೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ನೋಡಿ, ಸಂಕ್ರಾಂತಿ ಹಬ್ಬ ಒಂದು ಕನ್ನಡ ಪಿಕ್ಚರ್ ರಿಲೀಸ್ ಇಲ್ಲ, ಅದೇ ಮನ್ಸ್ಕೊಂಡ್ ಬೇಜಾರಿದೆ. ಇಷ್ಟೆಲ್ಲ ಹೋರಾಡ್ತಾರೆ, ಎಲ್ಲ ಮಾಡ್ತಾರೆ. ಹಿಂದಿಂದ ಇಬ್ರು ಬಿಡ್ತಾರೆ. ಒಂದೊಂದು ವಾರ ಗ್ಯಾಪ್ ಕೊಟ್ಟಿದ್ರೆ ಬಟ್ ಅವ್ರಿಗೂ ಕಲೆಕ್ಷನ್ ಚೆನ್ನಾಗಿ ಬಂದಿರೋದು, ಇವ್ರಿಗೂ ಕಲೆಕ್ಷನ್ ಚೆನ್ನಾಗಿ ಬಂದಿರೋದು. ಒಂದೇ ದಿನ ಬಂದು ಅವ್ರಿಗೆಲ್ಲ ಆಡಿಯನ್ಸು ಡಿವೈಡ್ ಆಗ್ಬಿಡ್ತಾರೆ. ಆ ಥರ ಮಾಡಬಾರ್ದು. 2 ವೀಕ್ಸ್ ಗ್ಯಾಪ್ ಕೊಟ್ಟಿದ್ರೆ ಈಗ ಬಂದಿದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಯಾರೊಬ್ರು ಆಡಿಯನ್ಸ್ನ ಕ್ಯಾಚ್ ಮಾಡ್ಬೋದಾಗಿತ್ತು. ಕ್ಯಾಚ್ ಮಾಡಲಿಲ್ಲ. ಇವರು ತಪ್ಪು ಮಾಡ್ತಾರೆ. ಬಂದ್ರೆ ಈ ತರ ಮಾಡ್ತಾರೆ. ಮಲ್ಟಿ ಸ್ಟಾರ್ ಸಿನಿಮಾಗಳು ಹಿಂಗ್ ಮಾಡಬಾರ್ದು. ಎಷ್ಟೇ ಇದ್ದಿದ್ರು ಗ್ಯಾಪ್ ಕೊಟ್ಟು ಬರ್ಬೇಕು. ಕ್ರಿಸ್ಮಸ್ ಸಾಕಷ್ಟು ರಜೆ ಇತ್ತಂತ ಆ ತರ ಮಾಡಿದ್ರು. ಏನ್ ಈಗ ಹಾಲಿಡೇ ಏನಿಲ್ಲ. ಜನಗಳಿಗೆ ಸಿನಿಮಾ ಚೆನ್ನಾಗಿದೆ ಅಂದ್ರೆ ಖಂಡಿತ ಬರ್ತಾರೆ, ಇಲ್ಲ ಅಂದ್ರೆ ಅಷ್ಟೇ. ಮಾಡಪ್ಪ. ಅಂದ್ರೆ ಇವಾಗ ಹೇಳ್ತಿದ್ರಲ್ವಾ, ಸಂಕ್ರಾಂತಿಗೆ ತೆಲುಗು ತಮಿಳು ಎಲ್ಲಾನು ಈಗ 4 ಪಿಕ್ಚರ್ ಬರ್ತಾವೆ. ಕನ್ನಡ ಒಂದು ಇಲ್ಲ ಅಂತ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇದೆ. ನೀವೇನ್ ಮಾಡಕ್ಕಾಗಲ್ಲ, ಬಟ್ ನಿಮ್ಗೆ ಯಾವ್ದೇ ಬಂದ್ರೆ ಸಿನಿಮಾ ಓಡಿಸ್ಲೇಬೇಕು, ಟಿಕೆಟ್ ಕೊಡ್ಲೇಬೇಕು. ಆದ್ರೂ ಒಂದು ನಮ್ ಕನ್ನಡದ ಒಂದು ಸಿನಿಮಾ ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅನ್ಸುತ್ತೆ. ಈ ಸ್ಟಾರ್ ಸಿನಿಮಾ ಅಂತ ಬಂದಾಗ ಒಂದು ರಿಲೀಸ್ ಕ್ರಿಸ್ಮಸ್ಗಾಗಿ ಒಂದು ಸಂಕ್ರಾಂತಿಗಾಗಿದ್ರೆ ಚೆನ್ನಾಗಿರ್ತಿತ್ತು. ಖಂಡಿತ ಅಲ್ವಾ? ಈ 2 ವೀಕ್ಸ್ ಗ್ಯಾಪ್ ಕೊಟ್ಬಿಟ್ಟಿದ್ರೆ ನಮ್ಗೆ ಎಲ್ಲ ಆಡಿಯನ್ಸ್. ಎಷ್ಟು ರೂಪಾಯಿ ಮಾಡಿದ್ಯಾ? 150 ರೂಪಾಯಿ ಮಾಡಿದ್ದೀನಿ ನಾನು. ವಾಸ್ತು ಮೇಲ್ಗಡೆ ನಿಂತು ನೋಡು. ಅಪ್ಪ, ನಮಗೂ ಭಾಷೆ ಮೇಲ್ಗಡೆ ಕೂತ್ಕೊಂಡು ನೋಡು, ನಿಂತ್ಕೊಂಡು ನೋಡ್ಬೇಡ. ಅಭಿಮಾನಿನಾ? ಅಭಿಮಾನಿ ಸರ್. ಯಾಕೆ ಇಷ್ಟು ಲೇಟ್ ಆಗಿ ಬಂತು ಸಿನಿಮಾ ನೋಡಿ? ಏನ್ ಮಾಡಕ್ಕಾಗಲ್ಲ ಸರ್, ನಮ್ ಫುಲ್ ರೆಸ್ಟ್. ನಮ್ ಬಾಸ್ ಯಾವಾಗ ಆವಳಿದಿ ಜಾಸ್ತಿ. 5 ಸಲ ನೋಡಿರ್ತಾನೆ. 5 ಸಲ ನೋಡಿದ್ರಾ? ಸರ್, ಇವಾಗ 25ನೇ ದಿನ ಅಂದಾಗ ಒಂದು ನಿಮ್ಮ ಥಿಯೇಟರ್ ಅಲ್ಲಿ ಒಂದು ಅಂದಾಜು ಕಲೆಕ್ಷನ್ ಎಷ್ಟು ಮಾಡಿರಿದೆ ಸರ್ ಅಂತ ಡೆವಿಲ್? 20 ರೂಪಾಯಿ ಕೊಡಿ. ಚೇಂಜ್ ಬೇಕು. 20 ರೂಪಾಯಿ ಚೇಂಜ್ ಇಲ್ಲ. 50 ಇದೆಯಲ್ಲ ಕೊಡಿ. ಸ್ವಲ್ಪ ವೇಟ್ ಮಾಡಿ, ಸಿಗುತ್ತೆ. ಕಲೆಕ್ಷನ್ ಎಲ್ಲ ಚೆನ್ನಾಗಿದೆ ಸರ್. ಹೆಚ್ಚು ಕಡಿಮೆ ಕೋಟಿಗಟ್ಟಲೆ ಕಲೆಕ್ಷನ್ ಆಗಿದೆ ನಮ್ದು. ಗ್ರಾಸ್ ಕಲೆಕ್ಷನ್. ಅದ್ರಲ್ಲಿ ಥಿಯೇಟರ್ ಬಾಡಿಗೆ ಅದು ಇದಂತ ಮೈನಸ್ ಆಗಿ ಇದಾಗುತ್ತೆ. ಕಲೆಕ್ಷನ್ ಚೆನ್ನಾಗ್ ಬಂತು. ಫಸ್ಟ್ ವೀಕ್ ಅಂತೂ ಫ್ಯಾಂಟಾಸ್ಟಿಕ್ ಕಲೆಕ್ಷನ್. 6 ಶೋನು ಕಂಟಿನ್ಯೂ ಫುಲ್ ಆದ್ದು ನಮ್ಮ ಥಿಯೇಟ್ರು ಮೊದಲನೇ ದಿನ. ಸೆಕೆಂಡ್ ಎಲ್ಲ ಫಸ್ಟ್ ವೀಕ್ ಸೂಪರ್ ಕಲೆಕ್ಷನ್. ಸೆಕೆಂಡ್ ವೀಕ್ ಒಂದು 50%. ಥರ್ಡ್ ವೀಕ್ ಆಪೋಸಿಟ್ ರಿಲೀಸ್ ಆಯ್ತು, ಸ್ವಲ್ಪ ಲೇಟ್ ಆಯ್ತು. ಇವಾಗ ವೀಕೆಂಡ್ ಅಲ್ಲಿ ಹೇಳ್ತಾ ಇದ್ರು, ವೀಕೆಂಡ್ ಅಲ್ಲಿ ತುಂಬಾ ಜನ ಬರ್ತಾರೆ. ಯಾಕಂದ್ರೆ ನಿನ್ನೆ ಕೂಡ ತುಂಬಾ ರಶ್ ಇದ್ದಿತ್ತು ಸಿನಿಮಾ. 25 ನೋಡ್ತಿದ್ರು, ರಶ್ ಇದೆ ಅಂದ್ರೆ ಸ್ವಲ್ಪ ಖುಷಿ ಆಗುತ್ತೆ. ಹೌದು, ಅಂದ್ರೆ ಕೋಟಿ ಕಲೆಕ್ಷನ್ ಮಾಡಿದೆ ಅನ್ನುವಂತ ಕ್ರಾಸ್ ಹೇಳಿದ್ರಿ, ಬಟ್ ಖುಷಿ ಆಗುತ್ತೆ ಅಲ್ಲ ಸರ್ ಈ ತರದ ಒಂದು ಸಿನಿಮಾ? ಖಂಡಿತ. ಏನಂತಂದ್ರೆ ಮೊದಲನೇ ವಾರ ಬಂದದ್ದು 2ನೇ ವಾರ ಬರಲ್ಲ. ಬಂದು ಆಪೋಸಿಟ್ ಬಂದ್ಬಿಡ್ತಲ್ಲ ನಮ್ಮ ಪಿಕ್ಚರ್ಗಳು. ಆಪೋಸಿಟ್ ಬಂದಾಗ ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಎಲ್ಲ ಸೂಪರ್ ಸ್ಟಾರ್ ಸಿನಿಮಾ ಒಟ್ಟೊಟ್ಟಿಗೆ ಬಂದ್ಬಿಡುತ್ತಲ್ಲ, ಅವಾಗ ಕಲೆಕ್ಷನ್ ಡ್ರಾಪ್ ಆಗ್ಬಿಡುತ್ತೆ. ಇನ್ನು ಯಾವ ಸಿನಿಮಾ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಸರ್ ನೀವು? ಈಗ ಸದ್ಯಕ್ಕೆ ದೊಡ್ಡಿರೋದು ಯಾವುದೂ ಇಲ್ಲ. ಈಗ ದುನಿಯಾ ವಿಜಯ್ದು ಬಾಲ್ಕನಿ
20 ರೂಪಾಯಿ ಕೊಡಿ. ಲ್ಯಾಂಡರ್ ಲಾಡೋ ಯಾವುದೋ ಒಂದಿದೆ, ಹೌದು. ಅದೇ ಸ್ವಲ್ಪ ದೊಡ್ಡ ಪಿಕ್ಚರು. ನೆಕ್ಸ್ಟ್ ಇದು ನೋಡಬೇಕು. ಟಾಕ್ಸಿಗೆ ಎಷ್ಟು ಹೊಡೆದಿದೆ ಅದು? ಅದು ಮಾರ್ಚ್ಗೆ ಮಾರ್ಚ್ಗೆ 50 ರೂಪಾಯಿ ಕೊಡಿ. ಅದು ಬರುತ್ತೆ, ಅದೆಲ್ಲ ಒಂದು ಬರ್ತಾ ಇರುತ್ತೆ. ಈ ಜೊತೆನಲ್ಲಿ ಮಧ್ಯದಲ್ಲಿ ತೆಲುಗು, ತಮಿಳು, ತೆಲುಗು, ಹಿಂದಿ ಇವೆಲ್ಲ ಬರೋದ್ರಿಂದ ಸ್ವಲ್ಪ ಇಂಡಸ್ಟ್ರಿ ಥಿಯೇಟರ್ಗಳು ಉಳ್ಕೊಂಡಿವೆ. ಇಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗೋದು. ಹೌದು. ನಿನ್ನೆ ಕಲೆಕ್ಷನ್ ಎಲ್ಲ ಚೆನ್ನಾಗಿ ಬಂದಿತ್ತು. ನೆನ್ನೆ 2 ವರ್ಷ ಚೆನ್ನಾಗಿ ಬಂದಿತ್ತು ಕಲೆಕ್ಷನ್, ತುಂಬಾ ಚೆನ್ನಾಗಿ ಬಂತು ಕಲೆಕ್ಷನ್. 25 ದಿನ ಆಯ್ತು. ಮುಂದೆ ಏನ್ ಮಾಡ್ತಾ ಇದ್ದೀರಾ? ಇರುತ್ತಾ ಸಿನಿಮಾ ಏನು ಅಂತ? ಏನಿಲ್ಲ, ಮುಂದೆ ನಾವು ಕಂಟಿನ್ಯೂ ಮಾಡಲ್ಲ. ನೆಕ್ಸ್ಟ್ ವೀಕ್ ಚೇಂಜ್ ಮಾಡ್ತಾ ಚೇಂಜ್ ಇದ್ದೀವಿ. ಮಾಡ್ತೀವಿ. ಆಯ್ತಾ? ಒಂದು 25 ಡೇಸ್ಗೆ ಅಂದ್ರೆ ಇಲ್ಲಿ ತೆಗ್ದು ಆ ಕಡೆ ಸ್ವಪ್ನಾಗ ಹಾಕೋದು ಆ ಥರದ್ದು ಏನಿದೆ? ಆ ಥರ ಏನು ಮಾತುಕತೆ ಆಗಿಲ್ಲ. ಕಂಟಿನ್ಯೂ ಮಾಡಿದ್ರೆ ಅವ್ರು ಮಾಡ್ಬೋದಾಯ್ತು, ಅವ್ರ ಇಷ್ಟ ಅದು. ಅವ್ರೇನು ಕಂಟಿನ್ಯೂ ಮಾಡಿದ್ರೆ ನಾವು ಮಾಡ್ತಾ ಇದ್ದೋ, ಕಂಟಿನ್ಯೂ ಮಾಡೋದೇನಿಲ್ಲ. ಅಂದ್ರೆ ಫ್ಯಾನ್ಸ್ ಎಲ್ಲ ತೃಪ್ತಿ ಪಡಿಸಿದ್ದೀರಾ ಸರ್? ತುಂಬಾ ಸಂತೋಷ. ಓಕೆ ಸರ್. ಇನ್ನ ಏನಾದ್ರು ಕೊನೆಯದಾಗಿ ಏನಾದ್ರು ಹೇಳೋದಾದ್ರೆ ನೆಕ್ಸ್ಟ್ ಸಿನಿಮಾ ಯಾವ್ದು ಹಾಕ್ತಾ ಇದ್ದೀರಾ ಏನು ಅಂತ? ಯಾವ್ದು ಬರುತ್ತೆ ಅಂತ ನಾವು ನಿರೀಕ್ಷೆ ಮಾಡೋಕೆ ಆಗಲ್ಲ. ಆ ಟೈಮಲ್ಲಿ ಯಾವ ಥಿಯೇಟರ್ ಖಾಲಿ ಇರುತ್ತೆ ಅದು ಡಿಪೆಂಡ್ ಆಗುತ್ತೆ. ಯಾವ್ದು ಕೊಡ್ಲಮ್ಮ? ಬಾಲ್ಕನಿ ಇದೆ, ಕೆಳಗಡೆ ಇದೆ. ಸರಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.